ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗೆದಿರ್ತೀರ, ಒಂದೊಂದು ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನಿಸುತ್ತೆ ಸರ್. ಭಯ ಬೀಳಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ, ಏನು ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ಲ ಹೋಗು ಅಂತಾರೆ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನಿಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗ್ಬೇಡಿ ಸರ್. ನಾವು ಹೆಂಗೆಲ್ಲ ಬೈಸ್ಕೊಂತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನ ಹೆಂಗೆ ಬೈತಾರೆ ಸರ್? ನಾನು ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ? ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿದೆ ನನ್ನ ನಿಯಮ ಯಾವನೂ ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ. ಯಾರಾದರೂ ಹೊಗಳದವನು ಒಂದು EMI ಕಾಸು ಹಾಕ್ತಾನಾ? ಹಾಕಂಗಿದ್ರೆ ಹೇಳಿ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನು ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಾನು ಹೇಳ್ದಲ್ಲ, ನೀನು ಕಡಿಮೆ ಮಾತಾಡಿ, ಏನಾದರೂ ಕಡ್ದು ಕಟ್ಟೆ ಹಾಕಿದರೆ ಮಗನೇ ಹೇಳು, ನಾನು ಸೈಲೆಂಟಾಗಿರ್ತೀನಿ. ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿದ್ದೀನಿ. ನಾನು ಹೇಳೋದಿಷ್ಟೇ, ಅವ್ರು ಯಾರೋ ಹಂಗಿರಂಗೆ ಹಂಗಿದ್ದಂಗೆ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗಿರಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ, ಜಾಸ್ತಿ ಟೆನ್ಷನ್ಸ್ ಎಲ್ಲ ತಗೋಬೇಡಿ, ಕೂಲಾಗಿರಿ ಸರ್. ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್? ಬೈದಿರೋನು ಸತ್ತೋಗ್ತಾನೆ, ಭಯ ಬೀಳ್ಬೇಡಿ. ಬೈಸ್ಕೊಂಡವನು ಹೋಗ್ತಾನಾ? ಬೈದಿರೋನು ಹೋಗ್ತಾನಾ? ಒಂದು 40-50 ವರ್ಷ ಕಾಯ್ಬೇಕಷ್ಟೆ. ಏನಿದೆ ಸರ್, 60-70 ವರ್ಷ ಆದಮೇಲೆ ದೇವಸ್ಥಾನಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಓಡಾಡೋದು ಬಿಟ್ಟರೆ ಇನ್ನೇನಿರುತ್ತೆ? ಏನೂ ಇರಲ್ಲ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ಹೇಳೋದು, ಹುಡುಗರು ದಯವಿಟ್ಟು ನಾನು, ಯಾಕೆಂದರೆ ಪೋಷಕರಿಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳೋಕ್ಕಾಗಲ್ಲ ಸರ್. ನಾನೇನಾದರೂ ತುಂಬ ಫಿಲಾಸಫಿಕಲ್ ಹೇಳಿದ್ರೆ ಅವ್ರು ಕೇಳಲ್ಲ ಸರ್, ಅವ್ರ ದಾರಿಯಲ್ಲಿ ಹೋಗಿ ಹೇಳ್ಬೇಕು ಅವ್ರಿಗೆ. ನಾನು ತುಂಬ ಫಿಲಾಸಫಿಕಲ್ ಹೆಂಗೆ ಓದಬೇಕು, ಏಕಾಗ್ರತೆ ಇರಬೇಕು ಅಂದರೆ ಅವನು ಕೇಳಲ್ಲ, ಯಾರಿಗೂ ಇವನು ಅಂತಾರೆ. ಅವ್ರ ದಾರಿಯಲ್ಲೋಗೆ ಸ್ವಲ್ಪ ಮಟ್ಟಿಗೆ ಸರ್. ಇಲ್ಲಿ ಯಾರಿಗೋಸ್ಕರ ಯಾರೂ ಬದಲಾಗಲ್ಲ. ನಾನು ಹೇಳೋದಿಷ್ಟೇ, ತಲೆಗೆಡ್ಸ್ಕೊಬೇಡಿ. ಕೆಲವು ಹುಡುಗರು ಆವಾಗ ನೋಡ್ತಾ ಇರ್ತೀನಿ, ಯಾವುದೋ ಲವ್ ಫೇಲ್ಯೂರ್ ಅಂತ ಸತ್ತೋಗ್ಬಿಡ್ತಾರೆ. ಏನು ಡೈಲಾಗು, ಪ್ರೀತಿಯಲ್ಲಿದ್ದಾಗ 7 ಜನ್ಮಕ್ಕೂ ನೀನೇ ಬೇಕು, ಮದುವೆ ಆದಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ಹೇಳೋ ನೋಡೋಣ. ಮದುವೆಗಿಂತ ಮುಂಚೆ ಪ್ರೀತಿಲಿದ್ದಾಗ 7 ಜನ್ಮಕ್ಕೂ ಯಾವುದೋ ಹೊಸ ಸಾಂಗ್ ಬರುತ್ತೆ, ಕೇಳೋದು, ಇನ್ಸ್ಪೈರ್ ಆಗೋದು. ಮದುವೆ ಆದಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ವ್ಯಾಲಿಡಿಟಿನೇ ಇರಲ್ಲ. ಮದುವೆ ಆಗಿರೋ ಅಂಕಲ್ಸ್ಗೆಲ್ಲ ಗೊತ್ತಿದ್ದು. ಮದುವೆ ಆದಮೇಲೆ ಅಲ್ವಾ ಸರ್, ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ, ಹೋಗಿ ಮಮ್ಮಿ ನಾನು ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದು ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ. ಕಷ್ಟ ಅಂದರೆ ಯಾವ್ದು ಗೊತ್ತಾಗೋರು? ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎದ್ದು ಬಿಸಾಕ್ತಾನೆ ನೋಡಿ. ಅವನಿಗೊಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆರಿಗೆ ಟೈಮಲ್ಲಿ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅನುಭವಿಸೋ ಹೆರಿಗೆ ನೋವು ತೋರಿಸಿ, ಅದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದಂತ ಬೇಜಾರು ಬೀಳೋ ತಂದೆಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ತಂದೆ ತಾಯಿನ ಕಳ್ಕೊಂಡು ತಂಗಳನ್ನು ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿಯರ ಕತೆ ತೋರಿಸಿ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರು ಅಂತ ಬೇಜಾರು ಬೀಳೋ ಹುಡುಗರಿಗೆ ತಂದೆ ತಾಯಿನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಚೇರ್ಗೆ ಖರ್ಚೀಪ್ ಆಗಿರೋ ನನ್ನಂಥವನ್ನು ತೋರಿಸಿ. ನಾನು ನಿಮಗೆಲ್ಲ ಹೇಳೋದಿಷ್ಟೇ, ನಾನು ಇದನ್ನ ಯಾವುದೋ ಬುಕ್ಕಲ್ಲಿ ಓದ್ಕೊಂಡು ಯಾವುದೋ ಸಿನಿಮಾ ನೋಡಿಕೊಂಡು ಡೈಲಾಗ್ ಹೇಳ್ತಿಲ್ಲ. ನನ್ನನ್ನು ಬೈತಿರ್ತಾರೆ, ಇವನು ಡೈಲಾಗ್ ಹೇಳ್ತಿರ್ತಾನೆ, ನೀವು ಹೇಳಿ ನೋಡೋಣ ಬರುತ್ತೇನ. ನಿಮ್ಮನೇಲೂ TV ಇದೆಯಲ್ಲ,
ರಿವೈಂಡ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಅಲ್ಲ ಸರ್, ಇದು ಸರಸ್ವತಿ ಸರ್, ಇದು ಸರಸ್ವತಿ. ಇದು ನಾನು ಸರಸ್ವತಿ ನೊಲಿಸ್ಕೊಂಡಿದ್ದೀನಿ, ಅದಕ್ಕೆ ಲಕ್ಷ್ಮೀ ದೇವಿನೂ ಜೊತೆಯಲ್ಲಿದ್ದಾಳೆ. ವರ್ಷಕ್ಕೆ 700-800 ಜನ MBBS ಡಾಕ್ಟರ್ಸ್ನ ರೆಡಿ ಮಾಡ್ತಿದ್ದೀನಿ. ಒಂದು ಸಂಸ್ಥೆ ಕಟ್ಟಿದ್ದೀನಿ. ದೈವ ಬಲ ಚೆನ್ನಾಗಿತ್ತು. ನನಗೆ ಕಾಶಿ ವಿಶ್ವನಾಥನ ಆಶೀರ್ವಾದ ನನಗೆ ಭಾಳ ಮುಖ್ಯ. ನನಗೆ ದೈವ ಸಂಕಲ್ಪ ಇಲ್ಲ ಅಂದರೆ ಇವೆಲ್ಲ ಆಗಲ್ಲ ಸರ್. ಅಣ್ಣ ರವಿ ಅಣ್ಣ, ಭೋಗನಂದೀಶ್ವರ ಟೆಂಪಲ್ ಇದೆ ನಮ್ಮಲ್ಲಿ. ಶಿವರಾತ್ರಿಯಲ್ಲಿ ಭೋಗನಂದೀಶ್ವರ ಟೆಂಪಲಲ್ಲಿ ರಥ ಮುರಿದೋಗುತ್ತೆ. ಅದಾಗಿದ್ದು 1 ತಿಂಗಳಿಗೆ ನನಗೆ ಟಿಕೆಟ್ ಸಿಗುತ್ತೆ. ಆ ಭೋಗನಂದೀಶ್ವರ ನನ್ನನ್ನು ಗೆಲ್ಸ್ಕೊಂಬರ್ತಾನೆ. ನೀವು ನಂಬ್ತಿರಲ್ಲ, ನನಗೆ B.Pharm ಸಿಕ್ಕಿದ್ದು 1 ವರ್ಷದ ಹಿಂದೆ. ನಾನು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಿರ್ತೀನಿ. ಇವೆಲ್ಲ ಕೋಇನ್ಸಿಡೆನ್ಸಸ್. ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದೀನಿ, ರಾಜಭವನಕ್ಕೂ ಹೋಗ್ತೀನೇನೋ ನಂಬಿಕೆ ಇದೆ, ದೇವ್ರ ಆಶೀರ್ವಾದ. ಪೂಜೆಗೆ ಬರ್ತೀನಣ್ಣ, ನನಗೆ ನಂಬಿಕೆ ಇದೆ. ನಾನೆಲ್ಲ ಪುಕ್ಸಟ್ಟೆ ಸಿಗೋ ಕನಸನ್ನ ಕಾಣಕ್ಕೆ ಏನು ಪ್ರಾಬ್ಲಮ್ ಇದೆ? ಕನಸು ಪುಕ್ಸಟ್ಟೆಲ್ಲೋ ದೊಡ್ಡದಾಗಿ ಕಾಣೋಣ. ಮತ್ತೆ ನಾಳೆ ಕಷ್ಟಪಟ್ಟು ಪಡೆಯೋ ಗೆಲುವನ್ನ ಹೆಂಗೆ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ ಸರ್? ಎಲ್ಲ 40-50 ವರ್ಷ ದಾಟಿರೋರ್ಗೆ ಆರೋಗ್ಯ ಜೋಪಾನ ಸರ್. ಆರಾಮಾಗಿರಿ ಸರ್. 4 ಕಾಸು ಎತ್ತಿಟ್ಕೊಳ್ಳಿ ಸರ್. ಮಕ್ಕಳಿಗೆ ಎಷ್ಟಾದರೂ ಇದು ಮಾಡಿ, ಸ್ವಲ್ಪ ದುಡ್ಡಾದರೂ ಇರಲಿ ಸರ್. ನಾಳೆ 60-70 ವರ್ಷ ಆದರೆ ಒಂದೊಳ್ಳೆ ಹಾಸ್ಪಿಟ್ಲಲ್ಲಿ ಒಂದೊಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಆದರೂ ಇರ್ಬೇಕು ಸರ್. ಅಷ್ಟೆಲ್ಲ ದುಡ್ದು ಒಂದು MRI ಸ್ಕ್ಯಾನ್ಗೋ, ಒಂದು CT ಸ್ಕ್ಯಾನ್ಗೋ ದೊಡ್ಡ ಸಾಲಲ್ಲಿ ಆಸ್ಪತ್ರೆಯಲ್ಲಿ ನಿಲ್ಲೋ ಪರಿಸ್ಥಿತಿ ನಿಮಗೆ ಬರಬಾರ್ದು ಸರ್. ನಾಳೆ ಮೆಡಿಸಿನ್ಗೂ ಮಾತ್ರೆಗಳಿಗೂ ದುಡ್ಡನ್ನ ಯಾರನ್ನೋ ನೆಂಟರನ್ನ ಕೇಳಿ ಗೂಗಲ್ ಪೇ ಮಾಡಿಸ್ಕೊಂಡು ಇರಬಾರ್ದು ಸರ್. ಎಲ್ಲೋ ಗೂಗಲಲ್ಲೇ ಇಲ್ಲದೆ ಇರೋ ನಿಮ್ಮ ಮಗನ ಇತಿಹಾಸನ ಗೂಗಲಲ್ಲಿ ಬರ್ಸಿರ್ತೀರಾ, ನಿಮ್ಮ ಮಗಳ ಇತಿಹಾಸನ ಗೂಗಲಲ್ಲಿ ಬರಂಗೆ ಮಾಡಿರ್ತೀರಾ. ಆದರೂ ಮಕ್ಕಳು ನೆಗ್ಲೆಕ್ಟ್ ಮಾಡಿ ಹೊರಟೋಗ್ತಾರೆ. ತಪ್ಪೇನಿಲ್ಲ ಸರ್, ನೀವು ಅವ್ರನ್ನೂ ಬ್ಲೇಮ್ ಮಾಡಬಾರ್ದು ಸರ್ ಜಾಸ್ತಿ. ಅವ್ರಿಗೂ ಹೆಂಡ್ತಿ ಮಕ್ಕಳು, ಫ್ಯೂಚರು, ಅವ್ರ ಎಜುಕೇಷನ್ ಎಲ್ಲ ಇರುತ್ತೆ ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಸುಮ್ಮನೆ ಯಾವುದೋ ಕಾಲದಲ್ಲಿ ಒಬೇರಾಯನ ಕಾಲದಲ್ಲೆಲ್ಲ ಇರಬೇಡಿ ಸರ್. ಸಾಕಿದ್ದೀರಾ, ಮದುವೆ ಮಾಡಿದ್ದೀರಾ, ಅವ್ರ ಭಾಗ ಅವ್ರಿಗೆ ಕೊಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಷ್ಟೇ. ನೀವೊಂದು ಮಗಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಮದುವೆ ಗ್ರ್ಯಾಂಡಾಗಿ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ ರೀ, ಇಂಥ ಸ್ಕೂಲ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಸ್ಕೂಲ್ ಫೀಸ್ ಕಟ್ಟೋದು ಅಪ್ಪನೇ ಸರ್. ಇಂಥ ಹುಡುಗ ಇರಲಿ ಅಂತ ಹೇಳಿ ಅಮ್ಮ ಹೇಳಿದ್ರೆ ಚೌಲ್ಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣಾಪುರಮಲ್ಲಿ ಗೋಲ್ಡ್ ಫ್ಲೆಡ್ಜ್ ಮಾಡು, 40-50 ಲಕ್ಷ ಸಾಲ ಮಾಡು, 2% 3% ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ. ಆದರೂ ಅಮ್ಮ ಎಮೋಷ್ನಲ್ ಆಗ್ತಿರ್ತಾಳೆ. ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ಕಾರ್ ಹತ್ಸಕ್ಕೋ ಬಡ್ಜೆಟ್ ಸಪೋರ್ಟ್ ಮಾಡಲ್ಲ ಅಂದರೆ ಬಸ್ ಹತ್ಸಕ್ಕೆ ಹೋಗೋವಾಗ ಅಮ್ಮ ಅಳ್ತಿರ್ತಾಳೆ, ಬಿಕ್ಕಳಿಸಿ. ಅಯ್ಯೋ ನನ್ನ ಮಗಳನ್ನ